ಚಿಕ್ಕಮಗಳೂರು ತಾಲೂಕಿನ ಕೋಟೆ ವಲಯದಲ್ಲಿ ಶಂಕರಾಪುರ ಕಾರ್ಯಕ್ಷೇತ್ರದಲ್ಲಿ ಡಿಜಿಪೆ ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರ್ ಶೆಟ್ಟಿ ಅವರು ಉದ್ಘಾಟಿಸಿ 5,000 ವಿತ್ಡ್ರಾ ಮಾಡಿದರು. ಇದೊಂದು ಉತ್ತಮವಾದ ಸೇವೆಯಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರ್ ಶೆಟ್ಟಿ ಅವರು ತಿಳಿಸಿದರು. ಯೋಜನೆಗಳನ್ನ ತರದೇ ಇರುವಂತಹ ಯಾವುದೇ ಯೋಜನೆಗಳು ಉಳಿದಿಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ. ಏಕೆಂದ್ರೆ ಜನಗಳಿಗೆ ಕಷ್ಟಕರ ಆಗಬಾರ್ದು. ಯಾವುದೇ ರೀತಿ ನಮ್ಮ ಈ ನಾಡಿನಲ್ಲಿ ವಾಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯರಿಗೂ ಕೂಡ ಉಪಯುಕ್ತವಾದ ಕೆಲಸ ಕಾರ್ಯಗಳಾಗಬೇಕು, ಅವರಿಗೆ ಉಪಯುಕ್ತವಾದ ಮಾರ್ಗದರ್ಶನಗಳು ಸಿಗಬೇಕು, ಎಲ್ಲಾ ರೀತಿಯ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅವರು ಪ್ರತಿನಿತ್ಯ ಒಂದಲ್ಲ ಒಂದು ಯೋಜನೆಗಳನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ತರ್ತಾ ಇದ್ದಾರೆ. ಇದೊಂದು ಇವತ್ತು ಇವ್ರು ಹೇಳಿದಾಗೆ ಎಷ್ಟೋ ಜನ ಬಹಳ ಕಿಲೋಮೀಟರ್ ಗಟ್ಟಲೆ ಆಟೋದಲ್ಲಿ ಹೋಗಿರೋದುಂಟು, ನಡ್ಕೊಂಡು ಹೋಗಿರೋದು. ಉದಾಹರಣೆ ನಾನು ಕೂಡ ಬೆಂಗಳೂರಲ್ಲಿ ತುಂಬಾ ಹುಡುಕಿ ATM ಅಲ್ಲಿ ಡ್ರಾ ಮಾಡಿರೋದು ಉಂಟು ಹೊರಗಡೆ ಹೋದಾಗ. ಈ ತರ ಒಂದು ಉಪಯುಕ್ತವಾದ ಕೆಲಸಗಾರ ನೀವಿದ್ದಂತ ಸ್ಥಳದಲ್ಲೇ, ನೀವಿದ್ದಂತ ಗ್ರಾಮದಲ್ಲಿ ಏನು ನಿಮ್ ವಾರ್ಡ್ಗಳಲ್ಲೇ ಇವತ್ತು ಡಿಜಿಟಲ್ ನವೀಕರಣವನ್ನ ಮಾಡ್ತಾ ಇದ್ದಾರೆ. ಬಹಳ ಒಂದು ಅದ್ಭುತವಾದ ಕಾರ್ಯ ಅಂತ ಹೇಳಿ ಅವ್ರನ್ನ ಶ್ಲಾಘಿಸುತ್ತಾ, ಅವ್ರಿಗೆ ಇದೇ ರೀತಿ ಮುಂದೆ ಬೇರೆ ಬೇರೆ ಉಪಯುಕ್ತವಾದ ಯೋಜನೆಗಳನ್ನ ತರಲಿ, ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹಾರೈಸುತ್ತಾ ಅವ್ರಿಗೂ ಕೂಡ ನಮಸ್ಕಾರ. ಬಂದ್ಬಿಟ್ಟು ತಗೋಬೇಕು. ಅಲ್ಲಿ ಖರ್ಚು ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಷನ್ ಒಂದು 100 ರೂಪಾಯಿ ತಗೋಬೇಕು. ಬರೀ 500 ರೂಪಾಯಿ ತಗೋಬೇಕು. ಈಗ ತಿಳಿದು ಆಧಾರ್ ಅಂತ ಹೇಳಿ ನಮ್ಮ ಬಯೋಮೆಟ್ರಿಕ್ ಇದೆ, ಆಧಾರ್ ಲಿಂಕ್ ಆಗಿರುತ್ತೆ, ಅದರಲ್ಲಿ ವಿಡ್ರಾ ಮಾಡ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಬಂಧಕರಾದ ರಿತೇಶ್, ತಾಲೂಕು ಪ್ರಬಂಧಕರಾದ ನವೀನ್, ಆಂತರಿಕ ಲೆಕ್ಕ ಪರಿಶೋಧಕರಾದ ಹರೀಶ್, ಮೇಲ್ವಿಚಾರಕರಾದ ರೂಪಾ, ಒಕ್ಕೂಟ ಅಧ್ಯಕ್ಷರಾದ ಹಮೀನ್, ಸೇವಾ ಪ್ರತಿನಿಧಿ ಉಪಸ್ಥಿತರಿದ್ದರು.